ನ್ಯೂಸ್ 88 ಕನ್ನಡ ವಾಹಿನಿ ವರದಿ ಬೆನ್ನಲ್ಲೇ ಕಲ್ಲು ಗಣಿಗಾರಿಕೆ ಕ್ವಾರಿ ವಿರುದ್ಧ ಜಿಲ್ಲಾಡಳಿತ ಕ್ರಮ. ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು. ಮಂಡಿಹಾಳ್ ಗ್ರಾಮದ ಗಣಿಗಾರಿಕೆಗೆ ಸ್ಥಳಕ್ಕೆ ಜಿಲ್ಲಾಡಳಿತ ಭೇಟಿ. ಧಾರವಾಡ ತಾಲೂಕಿನ ಮಂಡಿಹಾಳ್ ಗ್ರಾಮದ ಕಲ್ಲಿನ ಕ್ವಾರಿ ಹಾಗೂ ಕ್ರಷರ್ ಘಟಕಕ್ಕೆ ಹಿರಿಯ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಜಿಲ್ಲಾಡಳಿತ ನಿರ್ದೇಶನದ ಮೇರೆಗೆ ಗಣಿಗಾರಿಕೆ ವಿರುದ್ಧ ಸಮರ ಸಾರಿರುವ ಜಿಲ್ಲಾಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಘಟಕಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿ ದಂಡವನ್ನು ವಿಧಿಸಿದ್ದಾರೆ. ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಸಮರ ಸಾರಿರುವ ಅಧಿಕಾರಿಗಳು ಧಾರವಾಡ ತಾಲೂಕಿನ ಮಂಡಿಹಾಳ್ ಗ್ರಾಮದ ಗಣಿಗಾರಿಕೆ ಮಾಡುವ ಘಟಕದ ವಿರುದ್ಧ ನೋಟಿಸ್ ಅನ್ನು ಜಾರಿ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಂಡಿದ್ದಾರೆ. ತಾಲೂಕಿನ ಮಂಡಿಹಾಳ್ ಸುತ್ತಮುತ್ತ ಲೈಸೆನ್ಸ್ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೆ ಕಲ್ಲಿನ ಕ್ವಾರಿ ಬ್ಲಾಸ್ಟ್ ಮಾಡುವ ಮೂಲಕ ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದ ಘಟಕದ ಮೇಲೆ ಜಿಲ್ಲಾಡಳಿತ ನಿರ್ದೇಶನದ ಮೇರೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನೇತೃತ್ವದ ತಂಡ ದಾಳಿ ನಡೆಸಿ ಗಣಿಗಾರಿಕೆಗೆ ಬೀಗ ಮುದ್ರೆ ಹಾಕಿ ಮಾಲೀಕರ ವಿರುದ್ಧ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ. ಘಟಕದ ದಾಖಲಾತಿಯನ್ನು ಪರಿಶೀಲನೆ ಮಾಡುವವರೆಗೂ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡದಂತೆ ಜಿಲ್ಲಾ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿ ಉಮೇಶ್ ಬಗರಿ ಮಾಲೀಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಸರಿ ಯಜಮಾನ್ರೆ, ನಿಮ್ಮ ಮೇಲೆ ಏನಾದ್ರು ತೊಂದರೆ ಆದ್ರೆ ನಮ್ಮ ಕಂಟಿನ್ಯೂ ಇರ್ತಾರೆ. ನಮ್ಮ ಜಾಗ ಎಷ್ಟು ನಾಳೆ ನಮ್ಮವರು 50 ಮಂದಿ ಬರತ್ತಾರೆ. ನಿಮ್ಮ ಆಫೀಸ್ಗೆ ಬರ್ತಾರೆ. ಬರ್ಲಿ ಅದಲ್ರಿ, ಬರ್ಲಿ. ಧಾರವಾಡದಾಗ ಬಂದು ಬ್ಲಾಸ್ಟಿಂಗ್ ಮಾಡ್ಬೇಡ್ರಿ ಅನ್ನಕ್ ಬರೋದು ಸರ್. ಈಗ ನಮ್ಮ ಮನೆ ಆಜು ಬಾಜು ನೀವು ಮಾತಾಡೋ ನಾ ಮಾತಾಡಿಲ್ಲ. ಎಲ್ಲ ಕೀರಿನಾಚಾರ ಎಲ್ಲರೂ ಈಗ ನೋಡ್ರಿ. ಈಗ ನಿಮ್ಗೆ ಜಿಲ್ಲಾಧಿಕಾರಿ ಹೇಳ್ಯಾರ, ನೀವು ಬಂದ್ರಿ. ಜಿಲ್ಲಾಧಿಕಾರಿಗಳೆಲ್ಲ ಒಟ್ಟು ಕಂಪ್ಲೇಂಟ್ ಬಂತ ನಾವು ಬಂದೇ ಬರ್ತೀವಿ. ನಮ್ಮಿಂದ ಒಂದು ಕಂಪ್ಲೇಂಟ್ ಬರ್ತದೆ ನಿಮ್ಗೆ. 50 ಮಂದಿ ಆಜು ಬಾಜುದವ್ರು ನನ್ನ ಸರ್ವೇದವ್ರು ಚೆಕ್ ಮಾಡೋಣ. ಅದಕ್ಕೆ ನಿಮ್ಗೆ ಯಾವ್ದು ಸರಿ ಆಯ್ತು, ಅದನ್ನು ಚೆಕ್ ಮಾಡೋಣ. ಆದರೆ ಸಮಸ್ಯೆ ಅವ್ರಿಗೂ ತೊಂದರೆ ಆಗಬಾರ್ದು, ನಿಮ್ ಗಣಿಗಾರಿಕೆಗೂ ತೊಂದರೆ ಆಗಬಾರ್ದು. ಆ ರೀತಿ ಹೋಗ್ಬೇಕು. ಅವ್ರು ಸಮಸ್ಯೆ ಮಾಡಿ ನೀವು ಗಣಿಗಾರಿಕೆ ಮಾಡ್ತಾರೆ. ಅಲ್ಲ ಆಯ್ತು, ನಾನು ಹೇಳ್ತಾ ಇರೋದು ರೂಲ್ ಪ್ರಕಾರ ಇದೀರಿ, ಅಪ್ಲೈ ಮಾಡಿ ಲೀಸ್ ತಗೊಂಡಿದ್ದೀರಿ, ಪರ್ಮಿಟ್ ತಗೋತೀರಿ, ಅದೆಲ್ಲ ಇರ್ಲಿ. ಬಟ್ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗದವ್ರು ಅವ್ರು ಹೇಳ್ತಾ ಇದಾರೆ. ಪಾಪ ಅವ್ರೇನು ಹೇಳಿಲ್ಲ. ಪಕ್ಕದವ್ರದ್ದು ಬಂದು ಅವ್ರದ್ದು ಕೇಳ್ರಿ, ಇವ್ರದ್ದು ಕೇಳ್ರಿ. ಆಯ್ತು ತಾಣ ಚೌಕಸ್ ಮಾಡೋಣ, ಯಾರ್ಯಾರು ಎಲ್ಲೆಲ್ಲದ ನೋಡೋಣ. ಆಯ್ತು, ಡಿಸ್ಟೆನ್ಸ್ ನೋಡೋಣ. ಆಯ್ತು, ಅಲ್ಲಿಗೇನು ಸಮಸ್ಯೆ. ಅವರು ಬ್ಲಾಸ್ಟಿಂಗ್ ಮಾಡೋದ್ರಿಂದ ಇದು ಅಂತ ಇದಾರೆ. ಮೊದಲು ಮಾಡ್ತಿದ್ರಲ್ಲ ಇವರು, ಅವಾಗ ನಮ್ಗೆ ಇದ್ರು ಇವರು ಮೊದಲಿಂದ ಇವರು ಆ ಥರ ಸ್ಮಾಲ್ ಮೊದಲಿಂದ ಏನು ತೊಂದರೆ ಆಗಿತ್ತು ಅವ್ರ ನಿಮಗೆ ಮತ್ತೆ ಆ ಥರ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.